ಆತ್ಮೀಯರೇ ನಮಸ್ಕಾರ. ಗುರಿಯೇ ಬಾಣವನ್ನು ಆಕರ್ಷಿಸುತ್ತದೆ. ದ ಟಾರ್ಗೆಟ್ ಅಟ್ರಾಕ್ಟ್ಸ್ ದ ಆರೋ. ದ ಟಾರ್ಗೆಟ್ ಅಟ್ರಾಕ್ಟ್ಸ್ ದ ಆರೋ. ಓಕೆ, ಏನಿಂಗಂದ್ರೆ ಬಾಣ ಬಿಡಕ್ ಹೊರಡ್ತಾ ಇದ್ದೀವಿ. ಆ ಬಾಣನ ಎಲ್ಲಿಗೆ ಬಿಡಬೇಕು ಅಂತ ಇರ್ತೀವಲ್ಲ, ನಮ್ದು ಗ್ಯಾರಂಟಿ ಇದ್ರೆ ಅದೇ ಅಲ್ಲಿಗೆ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡುತ್ತೆ ಅಂತ ಇದೊಂದು ಪದ ತುಂಬಾ ನನಗೆ ಇಷ್ಟ ಆಯ್ತು. ಓಕೆ, ಗುರಿಯೇ ಬಾಣವನ್ನು ಆಕರ್ಷಿಸುತ್ತದೆ ಅಂದ್ರೆ ನಮ್ ಗುರಿ ಹೆಂಗಿರ್ಬೇಕಂದ್ರೆ ಆ ದಿನ ಎದ್ದು ಅದರ ಕಡೆ ಬೆಂದ್ರೆ ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಅಂತ ಒಂದು ಹುಡುಗನ್ನ ಲವ್ ಮಾಡೋದ್ರ ಬಗ್ಗೆ ಕವನ ಬರೋದು. ಯಾಕೆ ಬರೀ ಅವನ್ ಧ್ಯಾನ ಮಾಡ್ತಾ ಇತ್ತು. ನಾವ್ ಯಾವ ವಿಚಾರ ತಿಳ್ಕೋಬೇಕು, ಯಾವ ಡೈರೆಕ್ಷನ್ಗೆ ಹೋಗ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಅನ್ಸುತ್ತೆ ನಿಮ್ಗೂ? ನೀವೆಲ್ಲ ಕಾಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರೋರು. ಮೊದಲನೇದಾಗಿ ನಾನು ಗೀತಾ ಅವ್ರನ್ನ ಮಾತಾಡಿಸ್ತೇನೆ. ಎಸ್ ಗೀತಾ, ಈ ವಿಷಯ ಹೇಗೆ ಅನ್ಸುತ್ತೆ ನಮ್ಗೆ? ಸರ್ ನಮಸ್ತೆ. ಗುರಿಯೇ ಬಾಣವನ್ನು ಆಕರ್ಷಿಸುತ್ತದೆ ಅಂದ್ರೆ ನಮ್ಮ ಗುರಿ ಹೇಗಿರ್ಬೇಕು ಅಂದ್ರೆ ನಿದ್ದೆಯಲ್ಲಿ ಕಾಣುವಂತದ್ದು ಗುರಿ ಅಲ್ಲ, ನಿದ್ದೆ ಮಾಡಕ್ಕೆ ಬಿಡದೆ ಇರೋಂಥದ್ದೇ ಗುರಿ. ಆ ರೀತಿ ನಾವು ಒಂದು ಕನ್ಸ್ ಕಾಣ್ಬೇಕು, ಆ ರೀತಿ ನಾವು ಒಂದು ಗುರಿ ಇಟ್ಕೊಂಡಿರ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿರೋ ಹಾಗೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅದನ್ನ ಈಗ್ಲೂ ನೆನ್ಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನುತ್ತೆ ಸರ್, ಅಷ್ಟು ಅಂತ ಕಟುವಾಗಿದೆ ಅದು ವಾಕ್ಯ. ಅಂದ್ರೆ ಯಾರೇ ಸೋಮಾರಿಗಳು ಅದೊಂದು ಪ್ರತಿನಿತ್ಯ ನೆನ್ಸ್ಕೊಂತ ಇದ್ರೆ ಅವರು ಏನಾದ್ರು ಒಂದು ಗುರಿ ಇಟ್ಕೊಳ್ಳಿಕ್ಕೆ ಒಂದು ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ದ್ರೋಣಾಚಾರ್ಯರು ಹೀಗೆ ತಮ್ಮ ಶಿಷ್ಯಂದ್ರನ್ನೆಲ್ಲ ಕರೆದ್ಬಿಟ್ಟು ಕೇಳ್ತಾರಂತೆ, ಅಲ್ಲಿ ಮರದ ಮೇಲೆ ನಿಮ್ಗೆಲ್ಲ ಏನ್ ಕಾಣ್ತಿದೆ ಅಂತ. ಆಗ ಒಬ್ಬೊಬ್ರು ಶಿಷ್ಯಂದಿರು ಒಂದೊಂದ್ ಹೇಳ್ತಾರಂತೆ. ಮರದ ಮೇಲೆ ಕೊಂಬೆ ಕಾಣ್ತಿದೆ, ರೆಂಬೆ ಕಾಣ್ತಿದೆ, ನನ್ಗೆ ಎಲೆ ಕಾಣ್ತಿದೆ ಅಂತ. ಆಗ ಅರ್ಜುನ ಹೇಳ್ತಾರಂತೆ, ಗುರುಜಿ ನನ್ಗೆ ಅಲ್ಲಿ ಪಕ್ಷಿ ಅಕ್ಷಿ ಅಲ್ಲದೆ ಬೇರೆ ಏನು ಕಾಣ್ತಾ ಇಲ್ಲ ಅಂತ. ಸರಿಯಾಗಿ ನೋಡು ಅರ್ಜುನ, ಅಲ್ಲಿ ನಾನ್ ಕಾಣ್ತಾ ಇಲ್ವಾ ಅಂತ ಕೇಳಿದಾಗ, ಇಲ್ಲ ಗುರುವರ್ಯ, ನನಗೆ ಪಕ್ಷಿಯ ಅಕ್ಷಿ ಅಲ್ಲದೆ ಬೇರೇನು ಕಾಣ್ತಾ ಇಲ್ಲ ಅಂತ ಅರ್ಜುನ ಹೇಳ್ತಾರಂತೆ. ಹಾಗಾದ್ರೆ ಮತ್ತೇನಕ್ಕೆ ತಡ, ಹೊಡಿ ಬಾಣವನ್ನು ಅಂತ ಅಂದಾಗ ಅವಾಗ ಬಾಣನ ಕರೆಕ್ಟ್ ಆಗಿ ಆ ಪಕ್ಷಿಯ ಅಕ್ಷಿಗೆ ಗುರಿ ಇಟ್ಟು ಹೊಡಿತಾರಂತೆ. ಆ ರೀತಿ ಇರ್ಬೇಕು ನಮ್ಮ ಗುರಿ, ಆ ರೀತಿ ಇರ್ಬೇಕು ನಮ್ಮ ಒಂದು ಆಕರ್ಷಣೆ. ಆದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಮಕ್ಕಳನ್ನ ಯಾರಾದ್ರೂ ಏನಪ್ಪಾ ನಿಮ್ಮ ಗುರಿ ಅಂತ ಕೇಳಿದ್ರೆ, ಐಶ್ವರ್ಯ ರೈನ ನೋಡ್ಬೇಕು ಅಥವಾ ಶಾರುಖ್ ಖಾನ್ ನೋಡ್ಬೇಕು, ನಾನ್ ಐಶ್ವರ್ಯ ತರ ಆಗ್ಬೇಕು, ಅಲ್ಲಿ ಒಂದು ಅಂಬಾಸಿಡರ್ ಕಾರ್ ತಗೋಬೇಕು, ಯಾವ್ದೋ ಒಂದು ಲ್ಯಾಂಬರ್ಗಿನಿ ಕಾರ್ ತಗೋಬೇಕು, ಈ ರೀತಿಯ ಒಂದು ಗುರಿ ಇಟ್ಕೊಂಡಿರ್ತಾರೆ ಈಗಿನ ಒಂದು ಕಾಲಘಟ್ಟದ ವಿದ್ಯಾರ್ಥಿಗಳು. ಅದಕ್ಕೆ ನಾವು ಒಂದು ದ್ರೋಣಾಚಾರ್ಯರ ಅರ್ಜುನ ಅವರ ಆ ಒಂದು ಸನ್ನಿವೇಶನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಗುರಿ ನಿಖರವಾಗಿ ಇದ್ರೆ ಅದು ಖಂಡಿತ ಒಂದು ಬಾಣವನ್ನು ಆಕರ್ಷಣೆ ಮಾಡೇ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಎಸ್ ಗೀತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ಕಟ್ಟೇರಿ ಸ್ವಾಮಿ ಅವ್ರನ್ನ ಮಾತಾಡೋದಕ್ಕೆ ಕೇಳ್ತಾನೆ. ಎಸ್ ಕಟ್ಟೇರಿ ಸ್ವಾಮಿ. ಸರ್, ಇವತ್ತಿನ ವಿಷಯ ಗುರಿಯೇ ಬಾಣವನ್ನು ಆಕರ್ಷಿಸುತ್ತದೆ, ನಿಜ. ಯಾಕಂದ್ರೆ ನಾವೊಂದು ಯಾವುದೇ ಒಂದು ಕಲಿಕೆಯಲ್ಲಿ ಆಗಿರ್ಬೋದು, ನಾವೊಂದು ಓದೋದ್ರಲ್ಲಿ ಆಗಿರ್ಬೋದು, ನಮ್ ಗುರಿ ಹೇಗಿರ್ಬೇಕಪ್ಪ ಅಂತಂದ್ರೆ ಪ್ರತಿನಿತ್ಯ ಅದ್ರ ಕಡೆನೆ ನಾವು ನಿರಂತರವಾಗಿ ಅದ್ರ ಕಡೆ ನೋಡ್ತಾ ಇರ್ಬೇಕು. ಆ ತರ ನಮ್ ಗುರಿಗಳು ಸ್ಪಷ್ಟವಾಗಿ ಇರ್ಬೇಕು, ಅವು ನಮ್ಮ ಎದುರಿಗೆ ಕಾಣ್ತಾರೆ ಇರ್ಬೇಕು. ಆ ಕಂಡಾಗ ನಮ್ಮ ಗುರಿ ಏನೇ ಆಗಿರ್ಬೋದು ಅವನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ ಕಟ್ಟೇರಿ ಸ್ವಾಮಿ, ಥ್ಯಾಂಕ್ ಯು. ರಾಮಚಂದ್ರ ಗೌಡ್ರು ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ? ಎಸ್ ರಾಮಚಂದ್ರ ಗೌಡ್ರ, ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ಗುರಿಯೇ ಬಾಣವನ್ನು ಆಕರ್ಷಿಸುತ್ತದೆ. ಹೌದು, ನಾವು ಗುರಿ ಅಂತಾರೆ ನಮ್ದೇನೋ ಉದ್ದೇಶ, ಆಸೆ. ಬಾಣ ಅಂತ ನಾವೇನು ಗುರಿ ನಾವು ಗೋಲ್ ಸೆಟ್ ಅಂತ ನಾವು ಮಾಡ್ಕತ್ತೀವೋ ಅದಕ್ಕೆ ನಾವು ನಿರಂತರ ಪ್ರಯತ್ನ ಇರಬೇಕು. ಆ ಪ್ರಯತ್ನಕ್ಕೆ ಯಾರೋ ಬೇರೊಬ್ರು ಹೇಳಿ ಮಾಡುವಂಥದ್ದಲ್ಲ. ಆ ಗುರಿ ಅಂತ ನಾವೇನ್ ಇಟ್ಕೊಂಡಿರ್ತೀವೋ ಅದು ನಮ್ಮನ್ನ ಪ್ರತಿದಿನ ಆ ಗುರಿ ತಲುಪೋ ತನಕ ಬಿಡದೇನೆ ಅದು ಆ ಗುರಿ ಹತ್ರ ಆಕರ್ಷಣೆ ಎಳೀತದೆ. ಮಾಡ್ಲೇಬೇಕು, ನೀನು ಮುಗಿಸ್ಲೇಬೇಕು ಇದು ಅಂತ. ಇಂಥ ಸನ್ನಿವೇಶವನ್ನ ಯಾರು ನಾವು ಆ ಗುರಿಯನ್ನ ಇಟ್ಕೊಂಡು ಆ ಗುರಿಗೆ ನಾವು ಅದನ್ನ ಇಷ್ಟಪಟ್ಟು ನಾವು ಮಾಡ್ಲಿಕ್ಕೆ ಹೊರಡ್ತೀವೋ ಆಗ ನಾವು ಬೇರೊಬ್ಬರಿಂದ ಒತ್ತಾಯದಿಂದ ನಾವೇನು ಮಾಡ್ಲಿಕ್ಕಿಲ್ಲ. ಆ ಆಕರ್ಷಣೆ ಅನ್ನೋದು ಆ ಗುರಿಗೇನೆ ಶಕ್ತಿ ಬಂದಿರ್ತದೆ. ಆ ಗುರಿಯೇ ನಮ್ಮನ್ನ ಆ ಗುರಿ ತಲುಪೋದಕ್ಕೆ ಆ ಬಾಣ ಅನ್ನೋದು ನಾವು ನಮ್ಮ ಪ್ರಯತ್ನ ಆಗ್ಬೋದು, ನಮ್ಮ ಎಲ್ಲಾ ಆಸೆ ಆಗ್ಬೋದು, ಅಲ್ಲಿ ಸೇರ್ಲಿಕ್ಕೆ ಆಕರ್ಷಣೆ ಆಗುತ್ತೆ ಸರ್, ಅದು ಗುರಿ ಅನ್ನೋದು ಅಂತ ನನ್ನ ಅಭಿಪ್ರಾಯ. ಎಸ್ ರಾಮಚಂದ್ರ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಸಂತೋಷ್ ಏನ್ ಹೇಳ್ತಾರೆ ಕೇಳೋಣ.
ಸರ್, ಗುರಿಯೇ ಬಾಣವನ್ನು ಆಕರ್ಷಿಸುತ್ತದೆ. ಗುರಿ ಅಂದ್ರೆ ಸರ್ ಒಂದು ಕಲಿಯ ನಾವು ಬಾಣ. ಗುರಿ ಅನ್ನೋದು ಒಂದು ಕಲಿಯೋದಾದ್ರೆ ಅದು ನಿದ್ರೆಲೂ ಸಹಿತ ನಾವು ಕಲಿಕೆಯತ್ತ ಮನ್ಸು ಮಾಡದೆ ಒಂದು ಗುರಿ. ನಾವೇನೋ ಒಂದ್ ಕೆಲಸ ಮಾಡ್ತೀವಿ, ಒಂದ್ ಗುರಿ ಇಟ್ಕೋತೀವಿ, ಹಲವಾರು ಯೋಚನೆಗಳು ಮಾಡ್ಕೋತೀವಿ. ಒಂದು ಗುರಿ, ಒಂದು ಸಾಧನೆ ಮಾಡೋ ಅಂತದೇ ಒಂದು ಗುರಿ ಸರ್. ಅಷ್ಟೇ ಹೇಳ್ತೀನಿ ಸರ್. ಓಕೆ, ಸಂತೋಷ್ ಕಟೇರಿ ಸ್ವಾಮಿ, ರಾಮಚಂದ್ರ, ಗೀತಾ 4 ಜನ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಅದರ ಅರ್ಥ ಸ್ನೇಹಿತರೆ, ನಿಮ್ಮ ಗುರಿ ಒಂದ್ ರೀತಿ ಎಲ್ಲಿ ನೀವು ರೀಚ್ ಆಗ್ಬೇಕು ಅನ್ನುವಂಥದ್ದು ಸ್ಟ್ರಾಂಗ್ ಆಗಿದ್ರೆ, ಈ ನೀವು ಬಿಡೋ ಬಾಣ, ನೀವು ಮಾಡೋ ಪ್ರಯತ್ನಗಳು ಅದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಒಂಥರ ಮ್ಯಾಗ್ನೆಟಿಕ್ ಪವರ್ ತರ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಫೋಕಸ್ಡ್ ಆಗಿರಿ, ಪ್ರಾಪರ್ ಡೈರೆಕ್ಷನ್ ಅಲ್ಲಿರಿ, ಪ್ರಾಪರ್ ಗೋಲ್ ಸೆಟ್ಟಿಂಗ್ ನಿಮ್ದಾಗಿರ್ಲಿ ಅನ್ನುವ ಸಂದೇಶ ಇದ್ರೊಳಗಡೆ ಅಡಗಿದೆ ಅನ್ನೋದನ್ನ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೇನು ಅನ್ನಿಸ್ತು ಈ ವಿಚಾರದ ಬಗ್ಗೆ? ದಯಮಾಡಿ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ನ ನಾನು ನಿರೀಕ್ಷೆ ಮಾಡ್ತಾ ಇರ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನ ಗಮನಿಸ್ತಾ ಇರಿ. 2 ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿರಿ. ಸೊ ದಟ್ ನಮ್ಮೆಲ್ಲ ಪ್ರೀಮಿಯರ್ ವಿಡಿಯೋಗಳು, ಲೈವ್ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಓಕೆ, ಬಾಯ್ ಬಾಯ್.